ಪದಗಳನ್ನು ಹಾಡಬೇಕಂತ ಹೇಳಿ ಮೊದಲನೇದಾಗಿ ಒಂದು ತಂಡದಲ್ಲಿ 6 ಜನರು ಮೀರಿರಬಾರದು, 6 ಮಂದಿ ಜಾಸ್ತಿ ಇರಬಾರದು. ಒಂದು ತಂಡದಲ್ಲಿ ಭಾಗವಹಿಸಿದ ಕಲಾವಿದರು ಮತ್ತೊಂದು ತಂಡದಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶ ಇರುವುದಿಲ್ಲ. 2 ಪಂದ್ಯಗಳನ್ನು 14 ನಿಮಿಷಗಳಲ್ಲಿ ಹಾಡಿ ಪೂರ್ಣಗೊಳಿಸಬೇಕು. ಯಾಕಂದ್ರೆ ಆರಂಭದಲ್ಲಿ ಒಂದು ಮಿಷಿನ್ ಅನ್ನು ಕೊಡ್ತಾ ಇದ್ದೇವೆ, 13 ನಿಮಿಷಕ್ಕೆ ಒಂದು ಮಿಷಿನ್ ಅನ್ನು ಕೊಡ್ತಾ ಇದ್ದೇವೆ. ಅದನ್ನು ತಾವು ಸಮಯವನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಕಲಾವಿದರು. ಹಾಗೆ ಈ ಒಂದು ಸ್ಪರ್ಧಾವಳಿ ನಿಯಮದ ಪ್ರಕಾರ ಹಾರ್ಮೋನಿಯಂ ಮತ್ತು ತಬಲಾ ತಾಳವಾದಕರಿಗೆ ಹಾಗೂ ಹಾರ್ಮೋನಿಯಂ ಮತ್ತು ತಬಲಾ ತಾಳವಾದಕರಿಗೆ 3 ತಂಡಗಳಲ್ಲಿ ಅವಕಾಶಗಳನ್ನು ನೀಡಲಾಗಿದೆ. ಮತ್ತೆ 4ನೇ ತಂಡದಲ್ಲಿ ತಬಲಾ ಆಗಿರ್ಬೋದು, ಹಾರ್ಮೋನಿಯಂ ಆಗಿರ್ಬೋದು, ತಾಳವಾದಕರಾಗಿರ್ಬೋದು, ಅವ್ರು 4ನೇ ತಂಡದಲ್ಲಿ ಭಾಗವಹಿಸಿದ್ರೆ ಅವ್ರು ಬಾರಿಸಿದಂತ 3 ತಂಡಗಳನ್ನು ಕೂಡ ನಾವು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೇವೆ. ಅದು ಆ ವಾದಕರು ಗಮನದಲ್ಲಿ ಇಟ್ಕೊಳ್ಬೇಕು. ಅದರಂತೆ ದಮಡಿ ವಾದಕರಿಗೆ ಕೂಡ 3 ತಂಡಗಳಿಗೆ ಅವಕಾಶ, ದಮಡಿ ಆಗಿರ್ಬೋದು, ತಬಲಾ ಆಗಿರ್ಬೋದು. ಭಾಗವಹಿಸಿದ ಎಲ್ಲ ತಂಡಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಉಳಿದ ನಿಯಮಗಳನ್ನು ವೇದಿಕೆ ಮುಂಭಾಗದಲ್ಲಿ ಹೇಗಾಗಿ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಸಾಹುಕಾರರು ಎಲ್ಲ ಕಲಾವಿದರಿಗೆ ಗಮನ ತಂದಿದ್ದಾರೆ. ಈ ಒಂದು ಎಲ್ಲ ನಿಯಮಾವಳಿಗಳನ್ನು ಈ ಸ್ಪರ್ಧೆಯಲ್ಲಿ 13 ನಿಮಿಷದ ಒಳಗೆ ಮುಗಿದ್ರೆ ಡಿಸ್ಕ್ವಾಲಿಫೈಡ್ ಅಂತ ಹೇಳಿದ್ದಾರೆ. ಆಗಲೇ ನಮ್ಮ ಮಲ್ಲಿಕಾರ್ಜುನ ಸಾಹುಕಾರ ಹೇಳಿದ ಹಾಗೆ 14 ನಿಮಿಷ ಕಾಲಾವಕಾಶ ಇರುವುದರಿಂದ ತಾವು 13 ನಿಮಿಷದ ಒಳಗಡೆ ಯಾವ ತಂಡದವರು ಆ ಭಜನ ಪೂರ್ಣಗೊಳಿಸಿದ್ರೆ ಆ ತಂಡವನ್ನು ಕೂಡ ನಾವು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 13 ನಿಮಿಷ ಮೇಲಾಗಲಿ, 14 ನಿಮಿಷ ಒಳಗಾಗಲಿ, 14 ನಿಮಿಷದ ಮೇಲೆ 1 ಸೆಕೆಂಡ್ ಆದರೂ ಕೂಡ ಆ ತಂಡವನ್ನು ನಾವು ಈ ಸ್ಪರ್ಧೆಯಿಂದ ಹೊರ ಹಾಕ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಈ ಎಲ್ಲ ನಿಯಮಾವಳಿಗಳನ್ನು ಸ್ಪರ್ಧಾಳುಗಳು ಗಮನದಲ್ಲಿಟ್ಟುಕೊಂಡು ಈ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಬೇಕಂತ ಹೇಳಿ ಈ ಕಮಿಟಿಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ಕಲಾವಿದರು ಗಮನಕ್ಕೆ, ಪ್ರಥಮ ವರ್ಷದಲ್ಲಿ ಯಾವ ಕಲಾವಿದರು ಹಾಡಿದಂತ ಪದ್ಯ ಈ ವರ್ಷ ಹಾಡಂಗಿಲ್ಲ. ಇವರು ಹಾಡಿದ ಪದ್ಯ, ನೀವು ಹಾಡಿದ ಪದ್ಯ ಮತ್ತೊಬ್ಬರು ಹಾಡಬಹುದು, ಅವ್ರು ಹಾಡಿದ ಪದ್ಯ ನೀವು ಹಾಡಬಹುದು. ಹೋದ ವರ್ಷ ಯಾವ ಕಲಾವಿದರು ಪದ್ಯ ಹಾಡಿದ್ರಿ ಆ ಪದ್ಯ ಈ ವರ್ಷದ ಈ ಒಂದು ಭಜನಾ ಸ್ಪರ್ಧೆಯಲ್ಲಿ ಹಾಡುವಂತಿಲ್ಲ. ನಿಮಗೆ ನಾವು ಹೋದ ವರ್ಷ ಯಾವ ಹಾಡಿನಿ ನನಗೆ ನೆನಪಿಲ್ಲ ಅಂದ್ರೆ ನಾವಿಲ್ಲಿ ಇದ ಪದ್ಯ ಹಾಡಿದ್ದೀರಿ ಅಂತ ಹೇಳಿ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಆ ಪದ್ಯವನ್ನು ಬಿಟ್ಟು ಮತ್ತೊಂದು ಪದ್ಯವನ್ನು ಹಾಡಬೇಕು ಅಂತ. ಆಮೇಲೆ 2 ಪದ್ಯ ಒಂದೇ ರಾಗದಲ್ಲಿ ಹಾಡುವಂಗಿಲ್ಲ. ಆಮೇಲೆ 2 ಪದ್ಯಗಳನ್ನು ಒಂದೇ ರಾಗದಲ್ಲಿ ಹಾಡುವಂತಿಲ್ಲ. 2 ಪದ್ಯಗಳನ್ನು 2 ಭಾಗದಲ್ಲಿ ನಾವು ಪ್ರಸ್ತುತಪಡಿಸಬೇಕು ಕಲಾವಿದರು.